ಎಲ್ಲ ಹಾಕಿನಿ. ಇನ್ನು ಇದ್ರಲ್ಲಿ ಎಷ್ಟು ತಗೊಂಡೋಗಿ ಹಾಳು ಮಾಡ್ಬೇಕು ಎಂತ ಮಾಡ್ಬೇಕು. ಯಾರು ನೋಡಿದ್ರು ನಂಗೆ ಅದು ಬೇಕು ನಂಗೆ ಇದು ಬೇಕು ಅಂದದೆ. ಎಂತ ಮಾಡ್ತದೆ ಇನ್ನಲ್ಲಿ ತಗೊಂಡೋಗಿ ಹೇಳಿ ಇಡ್ಬೇಕು. ಎಂತಕ್ಕೂ ಇನ್ನೂ ರೆಡಿಯಾಗಿ ಹೇಗೆ ಬರಲಪ್ಪ. ಪಲ್ಲವಿ ಗಂಡನ ಕಾರ್ ಈಗ ಬರ್ತದೇನೋ, ಹೇಳಿದ ಹೊತ್ತಿಗೆ ಸರಿಯಾಗಿ ಬಂದುಬಿಡ್ತಾರೆ ಅವರು. ಇವರು ಈ ಥರ ತಡ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಸ್ವಂತ ಆಟಕ್ಕೆ ಹೋಗಿದ್ದು ಅತ್ಲಾಗ ಹೋದ್ರೇನು ಬೇಗ ಬಂದಿದ್ರೆ ಅತ್ಲಾಗ ಒಂದು ಮಾನಣ್ಣನ ಗೊಜ್ಜು ಮಾಡಿ ಒಂದು ಕಾಳ್ಗಿಗೆ ಹಾಕಿ ಕೊಡ್ತಿದ್ದೆ, ತಗೊಂಡೋಗಿ ಇಟ್ಕೋಬೋದಿತ್ತಲ್ಲಿ. ಪಲ್ಲವಿಗೂ ಒಂಚೂರು ಕೊಟ್ಟು ಕಳ್ಸೋಕ್ಕಾಗ್ತದನ್ನು ನೋಡಿದೆ. ಎಂತಕ್ಕೂ ಇವರೇ ಇಷ್ಟೊತ್ತಾದರೂ ಬರಲಪ್ಪ. ಅಷ್ಟು ಗಾನ ಕೊಟ್ಟೀನಿ ಬಿಚ್ಚೋತಾದಿಯಪ್ಪ. ಈಗ ಬಂದರೆ ಕೂಗಕ್ಕೆ ಹಾಕಿದ್ದಾರೆ. ಇದಕ್ಕೆ ಹೋಗ್ತಾರೆ. ಪವನ್ ನೋಡಿದ್ರೆ ಅವನು ಹೇಳಕ್ಕೆ ಶುರು ಮಾಡ್ತಾನೆ. ಸಾಡೆ ಹಗ್ಗ ಗಟ್ಟಿ ಹಗ್ಗದಲ್ಲೇ ಕಟ್ಟಬೇಕಿತ್ತು. ಹಾಂ ಸಾಕು, ಒಂದು ಪ್ಲಾಸ್ಟಿಕ್ ಕವರೊಳಗೆ ಹಾಕಿಟ್ರೆ. ಸೌಜನ್ಯ, ಇವತ್ತು ಯಾಕೆ ಇಷ್ಟು ಲೇಟ್ ಮಾಡ್ತಿರೋದು ನೀನು? ಒಂದು ಡ್ರೆಸ್ ಹಾಕ್ಕೊಳಕ್ಕೆ ಇಷ್ಟೊತ್ತು ಬೇಕಾ? ಬೇರೆ ಹೆಣ್ಮಕ್ಳಿಗಾದರೂ ತಲೆ ಬಾಚಬೇಕು, ಜಡೆ ಹಾಕ್ಬೇಕು, ಅವೆಲ್ಲ ಇರ್ತದೆ. ನಿಂಗೆ ಅದೇನಿಲ್ಲ. ಮುಖಕ್ಕೂ ಏನು ಮೇಕಪ್ ಮಾಡಲ್ಲ. ಅಷ್ಟೊತ್ತಿಂದ ರೆಡಿ ಆಗ್ತೀನಿ ಅಂತಿದ್ದೀಯಪ್ಪ. ಬೇಗ ಬಾ. ಪ್ಯಾಕಿಂಗ್ ಎಲ್ಲ ಹೆಂಗೂ ಆಗಿದೆ. ಬಾವು ಈಗ ಬರ್ತಾರೆ. ಅವ್ರು ಬಂದು ನಾವು ರೆಡಿಯಾಗಿರದೇ ಇದ್ದರೆ ಆಮೇಲೆ ಅವ್ರು ಏನು ಅಂದ್ಕೋಬೇಕು ನೋಡೋಣ, ಹೇಳ. ಬಾ, ಬೇಗ ಬಾ ನೀನು. ನಿಜ ಏನು ಗೊತ್ತಾ, ನಂಗೆ ಬರೋಕ್ಕೆ ಒಂಚೂರು ಇಷ್ಟನೇ ಇಲ್ಲ. ಅಕಸ್ಮಾತ್ ಹೋಗಲೇಬೇಕಂತಿದ್ರೆ ನಾವು ಅತ್ತೆ ಮಾವನ ಕರ್ಕೊಂಡೇ ಹೋಗ್ಬೋದಿತ್ತು ಗೊತ್ತಾ. ಮಾವ ಅಲ್ದಿದ್ರು ಅತ್ತೆನಾರು ಕರ್ಕೊಂಡು ಹೋಗ್ಬೋದಿತ್ತು. ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೋತಾರೆ ಏನೋ. ನಾವಿಬ್ಬರು ಒಟ್ಟಿಗೆ ಇರ್ತಿದ್ದು. ಈಗ ನಾನು ಹೋದ್ಮೇಲೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ. ಎಲ್ಲರೂ ಬಂದು ಒಂದೆರಡು ದಿನ ಇದ್ದು ಬರ್ತಿದ್ರು. ನೀವೇ ಬೇಡ ಅಂದಿದ್ದು. ಏನು ಆತಿರಲ್ಲ ಗೊತ್ತಾ ಬಂದಿದ್ರೆ. ಅದೆಲ್ಲ ನಿನ್ನೆನೇ ಡಿಸೈಡ್ ಆಗ್ಯದಲ್ಲ, ಮತ್ತೆ ಯಾಕೆ ಇವತ್ತು ಹೇಳ್ತಿದ್ದೀಯ ಫಸ್ಟಿಂದ? ಹೇಳಿದ್ರೆ ಬೇಜಾರಾಗ್ತದೆ ಮಾರತಿ ನಿಂಗೆ. ನಾನು ಎಷ್ಟು ಸತಿ ಹೇಳಿದೆ, ಇನ್ನೊಂದು 15-20 ದಿನ ಬಿಟ್ಟು ನಾನು ಕರ್ಸ್ಕೊತೀನಿ ಅಪ್ಪ ಅಮ್ಮ ಇಬ್ಬರೂ ಅಂತ. ನಿಂಗಿಂತ ಹೆಚ್ಚು ನಂಗಿರಲ್ಲ ಅವ್ರನ್ನ ಕರ್ಸ್ಕೊಬೇಕು ಅಂತ. ಈಗ ಅಲ್ಲಿ ಹೋದರೆ ನಾವೇ ಸರಿ ಜೋಡಿಸ್ಕೊಂಡಿರಲ್ಲ. ಈಗ ಬಂದರೆ ಅವ್ರಿಗೆ ಬರೀ ಕೆಲಸ ಮಾಡೋದಷ್ಟೇ ಆಗ್ತದಲ್ಲಿ ಗೊತ್ತಾ. ನಾವಲ್ಲೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ನಾನು ಒಂದು ಸ್ವಲ್ಪ ಫ್ರೀ ಆದಮೇಲೆ ಕರ್ಸ್ಕೊತೀನಿ. ಸುಮ್ಮನೆ ಕರ್ಕೊಂಡು ಹೋದ್ರೆ ಸಹ್ಯ ಒಂದು 4 ಕಡೆ ಏನಾದ್ರು ತೋರಿಸಿ ಕರ್ಕೊಂಬರ್ಬೇಕಾ? ಫಸ್ಟ್ ಟೈಮ್ ಅವ್ರು ಬೆಂಗಳೂರಿಗೆ ಬರ್ತಿರೋದು ಗೊತ್ತಾ. ಹೇಳ್ತೀನಿ, ನಿಂಗೆ ತಲೆಗೆ ಹೋಗಲ್ಲ. ಮತ್ತು ಇದೇ ವಿಚಾರ ಮತ್ತೆ ಹೇಳ್ತಿರ್ಬೇಡ. ಅಲ್ಲಿ ನೀವು ಬರ್ಬೋದಿತ್ತು ಅಂತ ಏನೂ ಹೇಳಬೇಡ ಆಯ್ತಾ. ಬಾ, ಬೇಗ ರೆಡಿಯಾಗಿ ಬಾ. ಬಾವು ಬರೋರೊಳಗೆ ನಾವು ಹೊರಗಡೆ ನಿಂತಿರ್ಬೇಕು. ಅವ್ರು ಹೇಳ್ಯಾರೆ. ನಾನೊಂದು ಹೇಳಿದ್ರೆ ಇವಳೊಂದು ಮಾಡ್ತಿರ್ತಾಳೆ. ಏನು ಮಾಡೋದು ಇನ್ನಲ್ಲಿ ಕರ್ಕೊಂಡು ಹೋಗ್ಕೊಂಡು. ಈ ಅಮ್ಮ ಎಂತ ಮಾಡ್ತಾದೆ? ಅಮ್ಮ ಎಂತ ಇದಿಷ್ಟು ನಾವು ಅಲ್ಲಿಗೆ ತೊಗೊಂಡು ಹೋಗೋಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದ. ಲಗೇಜಿಗಾಗೆ ಮತ್ತೊಂದು ಪಿಕಪ್ ಎಂತಾರು ಮಾಡ್ಬೇಕಾಗ್ತದೆ. ಮತ್ತು ಕಾರ್ ಸಾಕಾಗಲ್ಲ. ಎಂತ ಅಮ್ಮ ಅದು? ನಾವೇನು ಹೋದವರಲ್ಲೇ ಇರ್ತೀವ, ಮತ್ತೆ ಗೊತ್ತಿರ್ತೀವಲ್ಲ, ಬಂದಾಗೆಲ್ಲ ತೊಗೊಂಡು ಹೋಗ್ತೀವಿ. ಈ ಥರ ಎಲ್ಲ ಎಂತಕ್ಕೆ ಪ್ಯಾಕ್ ಮಾಡಿಟ್ಟೀಯ ಮಾರತಿ? ಅದೆಂತ ಅಮ್ಮ? ಆ ಹಳೇ ಚೀಲದಲ್ಲಿ ಹಂಗೆ ಕಟ್ಟಿಟ್ಟಿಯಲ್ಲ, ಎಂತ ಅಮ್ಮ ಅದ? ಅಯ್ಯೋ ಭಾವನ ತಡಿ ಮಾರಯ್ಯ ಅಂಕ. ಇದೊಂದು ಬಿಚ್ಚತ್ತೆ ಯಾವ್ದನ ಮೇಲ್ಕಿಂದ ನೋಡಿದ್ರೆ ಗೊತ್ತಾಗಲ್ಲ ನಿಂಗೆ. ಇದು 2 ಹಲಸಿನ ಕಡ್ಕಿ ಸಣ್ಣ ಹಾಕಿಟ್ಟಿದ್ನ. ಮೊನ್ನೆ ಹಲಸಿನ ಕಡ್ಕಿ ಪಲ್ಯ ಮಾಡಿದ್ನಲ್ಲ, ಅಯ್ಯೋ ಚೆನ್ನಾಗದೆ. ನಾನು ಇನ್ನೊಂದು ಸತಿ ಮಾಡ್ಕೊ ತಿನ್ಬೇಕು. ನನಗೆ 2 ಕೊಡಿ, ನಾನು ತೊಗೊಂಡು ಹೋಗ್ತೀನಿ ಬೆಂಗಳೂರಿಗೆ ಅಂದಿತ್ತು. ಹಾಗಾಗಿ ಹಾಕಿಟ್ಟೇನೆ. ಅವೇನು ಸುಮಾರು ದಿವಸ ಹಾಳಾಗಲ್ಲಪ್ಪ. 4 ದಿನ ಬಿಟ್ಟು ಮಾಡಿದ್ರು ಮಾಡ್ಬೋದು. ಚೆನ್ನಾಗತ್ತದೆ. ಭಾಳ ಖುಷಿಯಾಗಿತ್ತು ಅದಕ್ಕೆ ಮೊನ್ನೆ ಹಲಸಿನ ಕಡ್ಕಿ ಸಾರು ಮಾಡಿದ್ದು. ಅಮ್ಮ, ನಿಂಗೆ ಹೇಳಿದ್ರೆ ಸಿಟ್ಟು ಬರ್ತದೆ. ಬಾಯಿ ರುಚಿ ಮಾಡಿ ಹಾಕಿದ್ರೆ ಎಲ್ಲದೂ ಇಷ್ಟ ಆಗ್ತದೆ. ಕೊಡಿ, ನಾ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಸಹ್ಯ ಅಲ್ಲಿಗೆ ತೊಗೊಂಡೋಗಿ ಅದನ್ನು ಮಾಡೋಕ್ಕೆ ಬರ್ಬೇಕಾ? ಎಂತ ಹಲಸಿನ ಕಡ್ಕಿ ಹಾಗೆ ನೀರಿಗೆ ಹಾಕಿ ಬೇಯಿಸಿ ಉಪ್ಪು ಹುಳಿ ಖಾರ ಹಾಕ್ಕೊಂಡು ತಿನ್ನದ? ಅದನ್ನು ಹೆಚ್ಚಕ್ಕೆ ಯಾರಿಗೆ ಬರ್ತದಮ್ಮ? ಮೇಲೆ ಮುಳ್ಳು ತೆಗಿಯೋಕ್ಕೆ ಯಾರಿಗೆ ಬರ್ತದೆ? ಅದು ಅಲ್ಲದೆ ಅದು ಮಾಡೋ ಸಾರು ನೀನು ಮಾಡ್ದಾಗ ಚೆನ್ನಾಗಾಗಿದೆ. ನಮಗೆಲ್ಲ ಅದನ್ನು ಮಾಡೋಕ್ಕೆ ಎಲ್ಲಿ ಬರ್ತದೆ? ಸುಮ್ಮನಿರೋ. ಮತ್ತೊಂದು ಸತಿ ಇಲ್ಲಿಗೆ ಬಂದಾಗ ಬೇಕಾದ್ರೆ ಮಾಡಿದ್ರು ಸೈ. ಮಾರತಿ ತೊಗೊಂಡು ಹೋದ್ರೆ ಅಲ್ಲಿ ಬಿಸಾಕ್ಬೇಕು ಅಷ್ಟೇಯ. ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗೋದು ದಂಡ ಆಗ್ತದೆ. ತೆಗ್ದಿಟ್ಕ. ನೀ ಇಲ್ಲೇ ಇಟ್ಕೊಂಡು ನಾಡ್ದು ಯಾರು ಕಪ್ಪೆರ್ಸೋಕ್ಕೆಲ್ಲ ಸುಮಾರು ಜನ ಬಂದರೆ ನೀನು ಸಾರು ಮಾಡು ಹೇಳ್ತೀನಿ.
ಕಪ್ಪೆರ್ಸೋಕೆ ಮಾತ್ರ ಜನ ತಗೊಂಡಕ್ಕೆ ಕೇಳು. ನೀ ಸೌರಕ್ಕೂ ಹೋಗಬೇಡ ಅಮ್ಮ, ಹೇಳಿನಿ. ಅಪ್ಪನ ಹತ್ರನೂ ಹೇಳಿನಿ ನಾನು, ಜನ ತಗೊಂಡೇ ಮಾಡಿಸಿ. ಇನ್ಯಾವ ಕೆಲಸನೂ ಹೊರಗಡೆ ಹೋಗಿ ಮಾಡೋದು ಬೇಡ ನೀವು. ಅಲ್ಲ ಅದೊಂಥರ ಮನ್ಸಿಗೆ ಬೇಜಾರು ಮಾಡ್ಕೊಳಲ್ಲಣ್ಣ. 2 ಹಲಸಿನ ಕಡ್ಗೆ ಕೇಳಿದ್ರೆ ಕೊಡೋಕ್ಕಾಗಲ್ಲ ಅಂತ. ಸುಮ್ಮನಿರಮ್ಮ, ನಾನು ಹೇಳ್ತೀನಿ. ಒಳ್ಳೆ ಹೊಲಸಿನ ಕಡ್ಕೆ ಅಂದಲ್ಲ, ಅದ್ರ ಪಕ್ಕದಲ್ಲೇ ಚೀಲದಲ್ಲಿ ಎಂತ ಅಮ್ಮ ಅದ ಅಮ್ಮ, ಅವು ಪೂರ್ತಿ ತೆಗೆದು ಬದಿ ಹಾಕಿ ಹೇಳ್ತೀನಿ, ನಾವು ಒಂದೂ ತೊಗೊಂಡೋಗಲ್ಲ. ಅವ ನಾ ಕಾಯಿ ಹಾಕಿನಿ, ಕಾಯಿ ಸುಲ್ದೆ ಹಾಕಿನಿ. ಎರಡು ಮೂರು ನೀರಿದ್ದವು ಅದಾವೆ. ಎಲ್ಲಾರ ಹತ್ರದಲ್ಲಿ ದೇವಸ್ಥಾನಕ್ಕೆ ಎಲ್ಲಾರು ಹೋಗೋದಾರೆ, ಒಂದು ಒಲೆ ಪೂಜೆ ಮಾಡೋದು, ಹೊಸಲು ಪೂಜೆ ಅಂತಾರೆ ಮಾಡೋದಾದ್ರೆ ಒಂದು ಕಾಯಿ ಹೊಡಿತೀರನು ಅಂಥೇಳಿ ಮತ್ತೊಂದು 2 ಹಾಕಿನಿ. ಮತ್ತೆಲ್ಲ ಗಿಟ್ಕ ಪಲ್ಯಕ್ಕೆ ಸಾರಿಗೆ ಆಗ್ತದೆ ಅಂತ ತಗೊಂಡೋಗಿದ್ದು ಮಾಡಿ ಗನ ಕೊಬ್ಬರಿ ಆಗ್ತದೆ. ಆಫೀಸಿಂದ ಬಂದು ಬೇಜಾರಾದರೂ ಒಂದು ಚೂರು ಬೆಲ್ಲ ನಂಚ್ಕೊಂಡು ತಿನ್ನೋಕ್ಕೂ ಆಗ್ತದೆ ಕೊಬ್ಬರಿಗೆ. ಈಗ ಇಂಗಡಕ್ಕೆ ಇಷ್ಟು ಸಾಕು ಅಂತ ಕೊಟ್ಟು ಇನ್ನೊಂದು ಸತಿ ಬಂದಾಗ ಮತ್ತೆ ತಗೊಂಡು ಹೋಗ್ಬೋದು. ಕಾಯೆಲ್ಲ ಬ್ಯಾಡಿತ್ತು ಅಮ್ಮ, ಇವೆಲ್ಲ ದುಡ್ಡು ಕೊಟ್ಟರೆ ಅಲ್ಲಿ ಸಿಕ್ಕಲ್ಲ ಅಂತ ಮಾಡಿಯಾ? ನಿಮಗೆ ಆತದಿಲ್ಲ, ಎಂಥ ಕಾರು ಇಟ್ಕೊಳ್ಳಿ, ಕೊಬ್ಬರಿನೂ ಸಿಗ್ತದೆ, ಕಾಯು ಸಿಗ್ತದೆ, ಎಲ್ಲ ಸಿಗ್ತದೆ ಮಾರತೆ. ಅದು ಅವನ್ನೆಲ್ಲ ತಂದು ಸಾರು ಪಲ್ಯ ಮಾಡಾರೆ ಯಾರೇ ಅಮ್ಮ? ಸುಮ್ಮನೆ ದಂಡ ಆಗ್ತದೆ ಕೊನೆಗೆ, ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ಕೊಂಡು. ಒಳ್ಳೆ ಲಾಯ್ಕ್ ಹೇಳ್ತೀಯಲ್ಲ, ಸಾರು ಪಲ್ಯ ಮಾಡೋರು ಯಾರು ಅಂದರೆ ನೀನು ಹೆಂಡತಿ ಕೈಲೇ ಮಾಡಿಸ್ಬೇಕಾ? ಏನು ಹಿಂಗೆ ಇರ್ತೀಯಾ? ಒಂದೊಂದೇ ಅಲ್ಲಕ್ಕೆ ಹಂಗೆ ನಾನು ಸಾಧಾರಣಕ್ಕೆ ಹೇಳ್ಕೊಟ್ಟೀನಿ. ಅದು ತವ್ರ ಮನೆಯಿಂದ ಬಂದಂಗಿಲ್ಲ. ಈಗ ಸಾರು ಮಾಡೋದೆಲ್ಲ ಹೇಳ್ಕೊಟ್ಟೀನಿ, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಎಲ್ಲ ಇದನ್ನು ಹಾಕಿ ಬೇರೆ ಬೇರೆ ಪಟ್ಟಣ ಕಟ್ಟಿ ಇಟ್ಟೀನಿ. ಇದು ಅಂಗಡಿ ಪಂಗಡಿ ಎಲ್ಲ ಮಸಾಲೆ ಪುಡಿ ಪ್ಯಾಕ್ ತಂದ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ನಾನೇ ಇಟ್ಟೀನಿಲ್ಲಿ. ಇವನ್ನೇ ಹಾಕಿ ಸಾರು ಪಲ್ಯ ಮಾಡ್ಕೊಳ್ಳಿ, ಜೀವಕ್ಕೆ ಒಳ್ಳೇದು. ಮಾರಾಯ, ಎಲ್ಲ ಒಂದು 10 ಬಸ್ತಿ ತರ್ಬೇಕಾರೆ ಸೊಂಟೆ ಬಿದ್ದೋದಂಗೆ ಆತ. ನನ್ನ ಇದರಲ್ಲಿ ಒಂದೊಂದು ಹಾಳು ಮಾಡೋಂಗಿಲ್ಲ ಪವನ ಮಾತ್ರ ಹೇಳಿನಿ. ಇದು ನೀನು ಬಾವ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಹೇಳಿದ ಹೊತ್ತಿಗೆ ಸರಿಯಾಗಿ ಬರದೇ ಇರ್ತಿರಲ್ಲ. ಏನು ಮನೇಲಿ ಅಪ್ಪ ಅಮ್ಮ ಬೇಡ ಅಂತ ಕತ್ಕೊಂಡಾರ, ಇನ್ನೆಂಥದ ಎಂಥರಾಗಲಿ ಒಂದು ಫೋನ್ ಮಾಡು ನೋಡೋಣ. ಫೋನ್ ಮಾಡಿ ಕೇಳಿದ್ರೆ ಆತೈತಾ? ನಿನ್ನ ಭಾವನೂ ಬರಲ್ಲ, ಅಪ್ಪನೂ ತೋಟಕ್ಕೆ ಹೋದ್ರೆ ಬರಲಪ್ಪ. ಕರ್ಬಾಳೆ ಕೊನೆ ಇತ್ತು, ಹಂಗಾರೆ ಕೊಟ್ಟು ಕಳ್ಸೋಣ, ಕಟ್ಕೊಬಲ್ಲಿ ಅಂದಿದ್ದೆ. ಅಲ್ಲಿ ನಾನು ಹೇಳಿದ್ದಲ್ಲಪ್ಪ, ಅವರು ಹೇಳಿದರು ಕರ್ಬಾಳೆ ಕೊನೆ ಪೂರ್ವಕ್ಕೊಂದು ಸತಿ ಸಿಕ್ಕೋದು, ಕೊಟ್ಟು ಕಳ್ಸೋಣ. ಅದು 4 ಕಸ್ಮಾವಿನ ಕಾಯಿ ಸರಿ ಹೊಸ ಫಲ ಬಂದಿತ್ತು, ಭಾಳ ಸಿಂಹ ಅಂತಾರಪ್ಪ. 4 ತೊಗೊಂಡು ಹೋಗಲಿ, ಮತ್ತು ಇನ್ನೊಂದು ಸತಿ ಬರೋರೊಳಗೆ ಪೂರ್ತಿ ಕೊಳ್ತೆ ಹೋತವೇನ ಅಂತ ತೊತ್ತೀನಿ ಅಂತ ಹೋಗ್ಯಾರೆ. ಇನ್ನು ಪತ್ತಿಕ್ಕಿಲ್ಲಪ್ಪ. ಎಂತ ಅಮ್ಮ, ಇನ್ನೂ ಬಾಳೆಕೊನೆ, ಮಾವಿನಕಾಯಿ, ಇನ್ನು ಎಂತೆಂತ ಹಾಕಕ್ಕದೆ? ನಿಂಗೆ ಅಂತ ಹೇಳಿದ್ರೆ ನಿಂಗೆ ಬೇಜಾರಾಗ್ತದೆ. ಬಾಳೆಹಣ್ಣು ಮಾವಿನ ಹಣ್ಣೆಲ್ಲ ಅಲ್ಲಿ ಸಿಗ್ತವಮ್ಮ, ಇಲ್ಲಿಗಿಂತ ಒಳ್ಳೆಯವು ಸಿಗ್ತವೆ. ಎಷ್ಟು ಚೆನ್ನಾಗಿರ್ತಾವೆ ಗೊತ್ತಾ? ನಾನೇ ಬಸ್ಸಿಗೆ ಹಾಕ್ತೀನಿ, ಆ ಸತಿ ಬರೋವನೇ ತಗೊಬರ್ಬೇಕು ಅಂದೆ, ಟೈಮ್ ಆಗಲ್ಲ. ಇಷ್ಟಿಷ್ಟು ಒಳ್ಳೆ ಜಾತಿ ಮಾವು ಸಿಗ್ತವೆ ಗೊತ್ತಾ? ನಾನು ಬಸ್ಸಿಗೆ ಹಾಕ್ತೀನಿ, ಇಲ್ಲಿ ಅಪ್ಪನ ಹತ್ರ ಇಸ್ಕೊಳಕ್ಕೆ ಹೇಳು. ಇಲ್ಲ ಅವ್ರು ತಂದ ನೀವು ಚೆನ್ನಾಗಿ ಮಾಡಿ ನೀವೇ ಹಣ್ಣು ಮಾಡ್ಕೊಳ್ಳಿ, ಆ ಪಲ್ಲವಿಗೆ ಬೇಕಾದ್ರೆ ಕೊಟ್ಟು ಕಳಿಸು. ಅವ್ರ ಮನೇಲಿ ಅದೇ ಇಲ್ಲ. ನಮಗಂತೂ ಬೇಡ ನೋಡಮ್ಮ, ಸಾಕಾಗಲ್ಲ, ಜಾಗ ಸಾಕಾಗಲ್ಲ. ಅಲ್ಲಿ ತೊಗೊಂಡೋದ್ರೂ ಸುಮ್ಮನೆ ಹಾಳಾಗ್ತದೆ. ಯಾರು ನೋಡೋಣ, ತಿನ್ನೋರು ಯಾರು? ಸೌಜನ್ಯ ಎಷ್ಟು ತಿಂತಾಳೆ ಅಂತ ನೀನೇ ನೋಡಿಯ. ನಾನಿನ್ನು ಆಫೀಸಿಂದ ಮನೆಗೆ ಬರೋದು ಎಷ್ಟೊತ್ತು ಆಗ್ತದ? ಸ್ವಲ್ಪ ಹೊತ್ತು ಕೂತ್ಕೊಂಡು ಏನು ತಿಂದೇನೋ ಏನು ಬಿಟ್ಟೇನ. ಅದು ಅಲ್ಲದೆ ಅದ್ರ ಅಮ್ಮನ ಮನೆಯಿಂದನೂ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ ಕಣೆ, ಪೂರ್ತಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಓ, ನಿನ್ನಪ್ಪ ಬಂದರು ನಡಲಿ, ಬಾಳೆ ಕೊನೆ ಅಂದರೆ ಕೊನೆ. ಬೇಕಾದ್ರೆ ಹೊಂದಿಗೆ ಎತ್ತು ಹಾಕ್ತೀನಿ, 4 ತಗೊಂಡೋಗ್ಬೋದು. ಸುಮ್ಮನಿರ. ಬಂದೆ ಒಳ್ಳೆ ಇಳಿ, ಒಳ್ಳೆ ಈಚೆಗೆ ಸೊನೆ ಇಳಿತದೆ. ಚೀಲ ಅಲ್ಲೇ ಇಟ್ಟೀನಿ, ಬಂದೆ ತಡೀರಿ. ಒಂದು ಕೆಲಸ ಮಾಡಿ, ಒಂದು 2-3 ಹೊಂದಿಗೆ ಎತ್ತಿ, ಅಷ್ಟು ಬೇಡ ಅಂತ ನಾವ. ಯಾಕಾರು ಹಿಂಗೆ ಮಾಡ್ತದೆ ಏನಪ್ಪ ಅಮ್ಮೊಬ್ಳು. ಅಲ್ಲಿ ಕೊಟ್ಟು ತೊಗೊಂಡು ಹೋಗದೆ ಇದ್ರೆ ಅವರಿಗೂ ಬೇಜಾರಾಗ್ತದೆ. ಬಾವು ಇಷ್ಟೊತ್ತಿಗೆ ಬರ್ತೀನಿ ಅಂದ್ರೆ ಬರಲೂ ಇಲ್ಲ. ಅಪ್ಪ ಎಲ್ಲ ತಲೆ ಚಿಟ್ಟಿಡ್ದು ಹೋಗಂಗೆ ಆಗ್ತದೆ ನನಗೆ. ಇವಳೊಬ್ಳು ಇನ್ನೂ ರೆಡಿ ಆಗ್ಲಪ್ಪ. ಸೊ ಓಹೋ, ಇಲ್ಲೇ ನಿಂತೀಯಾ? ಹೇಳುತ್ತಾನೆ ನಾನು ರೆಡಿ ಆಯ್ತು ಅಂತ. ನಾನು ರೆಡಿ ಆಗಿದ್ದು ಅವಾಗಲೇ ಬಂದು ನಿಂತೀನಿ. ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡೀನಿ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಪವನ್, ಬೇಡ ನನಗೆ ಅಲ್ಲಿಂದ ಏನೂ ಬೇಡ. ನಂಗೆ ಏನು ಬೇಕೋ ಅದನ್ನೆಲ್ಲ ನಾನಿಲ್ಲಿ ಅತ್ತೆ ಮಾವನ ಹತ್ರನೇ ಕೇಳಿಸ್ಕೊತೀನಿ. ನಾನು ಅತ್ತೆ ಹತ್ರ ಹೇಳಿನಿ, ಅವರೆಲ್ಲ ಹಾಕ್ತಾ ಇದ್ದಾರೆ. ನೀವು ಹೇಳಿದ್ರಿ ಅಂತ ಎಲ್ಲ ಹಾಗೆ ಕೇಳ್ತಿದ್ದೀನಿ ನಾನು.
ಅಲ್ಲಿಂದ ಸುಮ್ಮನೆ ಬಂದು ನಿಮ್ಮ ಜೊತೆ ಈಗ ಹೊರಡ್ತಿದ್ದೀನಿ ಹೌದಾ? ಮತ್ತೆ ಮತ್ತೆ ಅಲ್ಲಿದ್ದು ಏನೂ ತರೋದು ಬೇಡ. ನನಗೆ ನೋಡಿದ್ರೆ ಗೊತ್ತಾಗ್ತದೆ ಯಾವ್ದ್ಯಾವ್ದು ಎಲ್ಲೆಲ್ಲಿದು ಅಂತ. ನಾ ಕರೆಕ್ಟ್ ಗುರ್ತಿಟ್ಕೊಂಡಿನಿ ಅತ್ತೆ ಇಲ್ಲಿ ಏನೇನು ಹಾಕ್ಯಾರೆ ಅಂತ. ಅಷ್ಟು ಮಾತ್ರ ತೊಗೊಂಡು ಹೋಗೋದು ನಾನು. ಅದನ್ನು ಮಾತ್ರ ಬಳಸೋದು. ಉಳಿದಿದ್ದು ಏನೇ ಇದ್ದರೂ ನಾನು ರಸ್ತೆಗೆ ಬಿಸಾಕ್ತೀನಿ ನೋಡಿ, ಹೇಳಿನಿ. ಆಮೇಲೆ ಏನೋ ಬೇಜಾರು ಮಾಡ್ಕೊಬೇಡಿ ನೀವು. ಹೇಳಿ ಫೋನ್ ಮಾಡಿ, ಏನು ಕೊಡೋದು ಬೇಡ ಅಂತ ಹೇಳಿಬಿಡಿ. ಇಲ್ಲಾಂದ್ರೆ ನಾನೇ ಲಾವಣ್ಯಗೆ ಫೋನ್ ಮಾಡಿ ಹೇಳ್ತೀನಿ. ಬೇಡ ಬೇಡ, ನೀನು ಫೋನ್ ಮಾಡಬೇಡ, ನಾನೇ ಫೋನ್ ಮಾಡಿ ಹೇಳ್ತೀನಿ ಬಿಡು. ಯಾಕಷ್ಟು ದ್ವೇಷ ಸಾಧಿಸ್ತೀಯೋ ನನಗಂತೂ ಗೊತ್ತಾಗಲ್ಲ. ಹೋಗಲಿ ಬಿಡು, ನಾ ಫೋನ್ ಮಾಡಿ ಹೇಳ್ತೀನಿ. ಅಲ್ಲಿಂದ ಏನು ತರದೇ ಇದ್ದರೂ ಸರಿಯಲ್ಲ ನಿನಗೆ, ಹಂಗೆ ಮಾಡ್ತೀನಿ. ಆದರೆ ಇಲ್ಲಿ ನೀನು ಆ ಹಲಸಿನ ಕಡ್ಕಿ ಅವೆಲ್ಲ ಇಷ್ಟ ಅಂತ ಹೇಳಿ ಅಮ್ಮಗೆ ಅದು ಪಾಪ ಹಾಕಿದೆ. ಹಲಸಿನ ಕಡ್ಕಿಗೆ ಅದನ್ನು ಕೆಂದಕ್ಕೆ ಹೊಡಿಬೇಕು, ಇದನ್ನೆಲ್ಲ ಮೇಣ ಎಲ್ಲ ತೆಗಿಬೇಕು. ಅದನ್ನು ತೆಗೆದು ನಿಂಗೆ ಸಾರು ಮಾಡೋಕ್ಕೆ ಬರ್ತದ? ತರಕಾರಿ ಹೆಚ್ಚಕ್ಕೆ ಬರದೇ ಇದ್ದಿದ್ದು ನಾವು ಸಾರು ಇನ್ನೇನು ಮಾಡೋಣ? ಅಲ್ಲಿ ತೊಗೊಂಡೋಗಿ ಆ ಸರ್ಕಿಗಿಂತ ಬೇಡ, ಇಲ್ಲೇ ಹೇಳು ಅಮ್ಮನ ಹತ್ರ. ನೀನು ಕೇಳಿಯ ಅಂತೇಳಿ ಅದೆಲ್ಲ ಹಾಕ್ತಾ ಇದೆ. ಕೆಲವೊಂದೆಲ್ಲ ನಮಗೆ ಬೇಡದೇ ಇರೋದನ್ನು ನೀನೇ ಹೇಳಿ, ನಾನು ಹೇಳಿದ್ರೆ ಹಾಕಲ್ಲ ಅಮ್ಮ, ಆಯಿತಾ? ನಾ ಅಲ್ಲಿದೆಲ್ಲ ಬೇಡ ಅಂತ ಹೇಳೋ ಕೆಲಸ ನಂದು. ಇಲ್ಲಿ ಸ್ವಲ್ಪ ಇಟ್ಕೊಳೋಣ, ಮತ್ತೆಲ್ಲ ಸಿಗ್ತದೆ ನಮಗೆ ಬೆಂಗಳೂರಲ್ಲಿ. ನಿಂಗೆ ಏನು ಬೇಕೋ ಎಲ್ಲ ತಂದು ಕೊಡ್ತೀನಿ ನಾನು. ಒಂದು ಪಕ್ಷ ಹಲಸಿನ ಕಡ್ಕಿನೇ ಬೇಕು ಅಂದ್ರೂ ಸಿಗ್ತದೆ. ಇಲ್ಲಿ ಸುಮ್ಮನೆ ಯಾಕೆ ಕಾರಲ್ಲಿ ಜಾಗಿಲ್ಲ? ಭಾವನಾರು ಏನು ಅಂದ್ಕೊಬೇಕು? ನಾವು ಹಿಂಗೆ ಕಸ ಕಡ್ಡಿ ಎಲ್ಲ ತುಂಬ್ಕೊಂಡು ಹೋದಂಗೆ ಹೋದರೆ? ನೀ ಹೇಳು ಅಮ್ಮಗೆ ಹೇಳತ್ತಾ, ಅಲ್ಲಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಬೇಡ, ಏನು ಬೇಡ ಅಂತ. ಇನ್ನೊಂದು ಹಂತಿಗೆ ಎತ್ತರೆ ಈ 3 ಹಂತಿಗೆ ಎಲ್ಲ ಸಾಕು. ಯಾರು ಆಚೆ ಮನೆಯವರು ಬರ್ತಾ ಹೋಗ್ತಾ ಇರ್ತಾರೆ ನಮ್ಮಂಗ, ಅವ್ರಿಗೊಂದು ಕೊಡೋಕ್ಕಾತಿರ್ಲ. ಸುಮ್ಮನೆ ಇರು ಮರತಿ. ಒಂದೊಂದು ಹಂತಿಗೆಲಿ ಎಷ್ಟೆಷ್ಟು ಹಣ್ಣದವು ನೋಡಲ್ಲಿ. ಅವನಷ್ಟು ತೊಗೊಂಡೋಗಿ ಎಂತ ಮಾಡೋದ? ಸುಮ್ಮನೆ ಹಾಳು ಮಾಡಕ್ಕ? ಇಲ್ಲೇ ಇವರು ಹೋಗೋಷ್ಟೊತ್ತಿಗೆ ಇಲ್ಲೇ ಬಂದು ಹೋಗೋಕೆ ಹೇಳ್ತೀನಿ ಪಲ್ಲವಿ ಗಂಡನ. ಪಲ್ಲವಿ ಕೊಟ್ಟು ಕಳ್ಸೋಕ್ಕಾಗ್ತದೆ. ಅದು ಇದು 4 ಮಾವಿನಕಾಯಿ ಇವು ಇಷ್ಟು ಪಲ್ಲವಿಗಿದು. ಅದು ಕೊರ್ಬಾಳೆ ಹಣ್ಣು ಅಂದರೆ ಜೀವ, ಅದಕ್ಕೆ ಹಣ್ಣು ಮಾಡ್ಕಿ ತಿಂತದೆ. ಸುಮ್ಮನಿರು ಸಾಕೀಗ. ಅಲ್ಲಿಗೋಷ್ಟು ಹಾಕಿದ್ರೆ ಸಾಕು, ಅದಷ್ಟು ತಿಂದು ಖಾಲಿ ಮಾಡ್ಕೊಂಡ್ಲಿ ಅಂಕ.